ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತೆ ತನ್ನ ಹಿಡಿತವನ್ನ ಮತ್ತು ಪ್ರತಿಷ್ಠೆಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಳ್ತಾ ಹೋಗ್ತಾ ಇದೆ. ಮೊನ್ನೆ ಅಷ್ಟೇ ಐಸಿಸ್ ಮುಖ್ಯಸ್ಥನನ್ನ ಇರಾಕ್ನಲ್ಲಿ ಹೊಡೆದು ಕೆಡವಿದ ಅಮೆರಿಕ ಈಗ ಯಮನ್ನಲ್ಲಿ ಹೌತಿಗಳ ಮೇಲೆ ಮುಗಿಬಿದ್ದಿದೆ. 2023 ಅಕ್ಟೋಬರ್ನಿಂದ ಕೆಂಪು ಸಮುದ್ರದಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡಿರುವ ಹೌತಿಗಳನ್ನು ಮಟ್ಟ ಹಾಕುವ ಮೂಲಕ ಇರಾನಿಗೊಂದು ಸ್ಪಷ್ಟ ಎಚ್ಚರಿಕೆಯನ್ನು ಕೊಡುವ ಮತ್ತು ಅರಬ್ ನೆಲದ ಸುನ್ನಿ ದೇಶಗಳಿಗೆ ಅಮೆರಿಕ ಈಸ್ ಬ್ಯಾಕ್ ಅನ್ನೋ ಭರವಸೆಯನ್ನು ಮೂಡಿಸುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕ ಮಾಡ್ತಾ ಇದೆ. ಇದರ ಪರಿಣಾಮ ಹೌತಿಗಳ ರಾಜಧಾನಿ ಸನಾ ಸೇರಿದಂತೆ ಯಮನ್ನ ನಾನಾ ಕಡೆಗಳಲ್ಲಿ ಅಮೆರಿಕ ಬಾಂಬಿಂಗ್ ಮಾಡಿದೆ. ಸುಮಾರು 53 ಮಂದಿ ಸಾವಿಗೀಡಾಗಿದ್ದಾರೆ, 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಅಲ್ಲಿ ನಾವು ಹೌತಿ ನಾಯಕರನ್ನ ಹಾಗೂ ಹೌತಿ ಬಂಡುಕೋರರನ್ನ ಹೊಡೆದು ಹಾಕಿದೀವಿ ಅಂತ ಹೇಳಿಕೊಂಡ್ರೆ ಅಮೆರಿಕಾದ ದಾಳಿಯಲ್ಲಿ ಮಹಿಳೆಯರು ಮಕ್ಕಳು ಸಾವಿಗೀಡಾಗಿದ್ದಾರೆ ಅಂತ ಹೌತಿಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಮನ್ನಲ್ಲಿ ಏನಾಗ್ತಾ ಇದೆ? ನಾವು ಬೇರೆಯವರ ಯುದ್ಧಗಳನ್ನು ಮಾಡುವುದಿಲ್ಲ, ಬೇರೆ ದೇಶಗಳಿಗೆ ಸೇನೆಯನ್ನು ಕಳುಹಿಸುವುದಿಲ್ಲ, ನಮ್ಮ ಸೇನಾ ವೆಚ್ಚವನ್ನು ನಾವು ಕಡಿಮೆ ಮಾಡ್ಕೋತೀವಿ ಅಂತೆಲ್ಲ ಹೇಳ್ತಾ ಇದ್ದ ಟ್ರಂಪ್ ಇದ್ಯಾಕೆ ಈಗ ಮಧ್ಯಪ್ರಾಚ್ಯದ ವಿಷಯದಲ್ಲಿ ಯೂಟರ್ನ್ ತಗೋತಾ ಇದ್ದಾರೆ? ಬನ್ನಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರುವ ಮೊದಲು ಮತ್ತು ಅಧಿಕಾರ ಸ್ವೀಕರಿಸಿದ ನಂತರ ಕೂಡ ಹೇಳ್ತಾ ಇದ್ದದ್ದು ಒಂದೇ ಮಾತು: ನಾವು ನಮ್ಮ ತೆರಿಗೆದಾರರ ಹಣವನ್ನು ಬೇರೆಯವರ ಯುದ್ಧಗಳಿಗೆ ಖರ್ಚು ಮಾಡುವುದಿಲ್ಲ. ಬೇರೆ ದೇಶಗಳಲ್ಲಿ ಅಮೆರಿಕಾದ ಸೈನಿಕರು ಯಾಕೆ ಯುದ್ಧ ಮಾಡಬೇಕು? ನಮಗೆ ಜಾಗತಿಕ ಶಾಂತಿ ಬೇಕು, ಯುದ್ಧ ಅಲ್ಲ. ವ್ಯಾಪಾರ ಬೇಕು, ರಕ್ತಪಾತ ಅಲ್ಲ. ಇದೇ ಮಾತುಗಳನ್ನೇ ಟ್ರಂಪ್ ಹೇಳ್ತಾ ಇದ್ರಲ್ವಾ? ಬಹುಶಃ ಸಾಕಷ್ಟು ಜನ ಟ್ರಂಪ್ ಆಡಳಿತ ಬಂದರೆ ಜಗತ್ತಿನ ಸಂಘರ್ಷಗಳು ನಿಂತು ಹೋಗುತ್ತವೆ ಅಂತ ಕೂಡ ಮಾತಾಡ್ತಾ ಇದ್ರು. ಇನ್ನು ಕೆಲವರು ಟ್ರಂಪ್ ಬಂದರು, ಯಾರೇ ಬಂದರೂ ಅಮೆರಿಕಾದ ಪಾಲಿಸಿಗಳಲ್ಲಿ ಬದಲಾವಣೆ ಆಗೋದಿಲ್ಲ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ದೇಶಗಳ ಮೇಲೆ ಒಂದಷ್ಟು ಒತ್ತಡಗಳು ಹೆಚ್ಚಾಗಬಹುದು, ಆದರೆ ಯುದ್ಧ ದಾಳಿಗಳ ವಿಷಯದಲ್ಲಿ, ನಾನಾ ದೇಶಗಳನ್ನು ಅಸ್ಥಿರಗೊಳಿಸುವ ವಿಷಯದಲ್ಲಿ ಅಮೆರಿಕಾದ ಪಾಲಿಸಿಗಳು ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ. ಯುದ್ಧಗಳು ನಡೆದ್ರೇನೆ ಆಯುಧ ವ್ಯಾಪಾರ, ಅದಾದ್ರೇನೆ ಅಮೆರಿಕಾಗೆ ಲಾಭ ಅಂತ ಕೂಡ ಹೇಳ್ತಾ ಇದ್ರು. ಈಗ ಅದೇ ಆಗ್ತಾ ಇದೆ. ಅಮೆರಿಕ ಶಾಂತಿ, ಕದನ ವಿರಾಮ ಮುಂತಾದ ವಿಷಯಗಳಲ್ಲಿ ತುಂಬಾ ಸೆಲೆಕ್ಟಿವ್ ಆಗಿದೆ. ಯಾವ ಸೂತ್ರ ಇಸ್ರೇಲಿಗೆ ಅನ್ವಯ ಆಗುತ್ತೋ ಅದು ಯುಕ್ರೇನ್ಗೆ ಅಪ್ಲೈ ಆಗಲೇಬೇಕು ಅಂತೇನಿಲ್ಲ. ಯಾವುದು ರಷ್ಯಾ ವಿಷಯದಲ್ಲಾಗುತ್ತೋ ಅದು ಇರಾನ್ ಹಾಗೂ ಚೈನಾ ವಿಷಯಗಳಲ್ಲಿ ಕೂಡ ಆಗತ್ತೆ ಅಂತೇನಿಲ್ಲ. ಅಮೆರಿಕ ರಷ್ಯಾ ಯುಕ್ರೇನ್ ಸಂಘರ್ಷಕ್ಕೆ ಸಂಧಾನದ ಮಾರ್ಗವನ್ನು ಹುಡುಕ್ತಾ ಇದೆ. ಹಾಗೆ ಮಧ್ಯಪ್ರಾಚ್ಯದಲ್ಲಿ ತಾನು ದಾಳಿ ಮಾಡುವ ಮೂಲಕ ಅಲ್ಲೊಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದೆ. ಇನ್ನು ಈಗ ಅಮೆರಿಕ ಹೌತಿಗಳ ಮೇಲೆ ದಾಳಿ ಮಾಡ್ತಾ ಇರೋದು ಯಾಕೆ? ಗೆಳೆಯರೆ, ಹೌತಿಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ, ಅದನ್ನು ಮತ್ತೆ ಹೇಳಬೇಕಿಲ್ಲ ಅಂದ್ಕೊಂಡಿದ್ದೀನಿ. ಆದರೂ ಜಸ್ಟ್ ಒಂದು ರೀಕಾಲ್ ಅನ್ನೋ ಹಾಗೆ ಹೇಳ್ಬಿಡ್ತೀನಿ ಕೇಳಿ. ಯಮನ್ ಅಂದ್ರೆ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಭೂಭಾಗ, ಇಲ್ಲಿ 65% ಸುನ್ನಿಗಳಿದ್ದಾರೆ. ಹಾಗೆ 35% ಝೈದಿ ಶಿಯಾ ಪಂಗಡದ ಮುಸ್ಲಿಮರಿದ್ದಾರೆ. ಇಲ್ಲಿ ಆಲಿ ಅಬ್ದುಲ್ಲಾ ಸಾಲೆಹ್ ಅನ್ನೋ ನಾಯಕ ಅಧ್ಯಕ್ಷನಾಗಿದ್ದ. ಆದ್ರೆ ಅರಬ್ ಸ್ಪ್ರಿಂಗ್ ಅಂತ ಕರೆಸಿಕೊಳ್ಳುವ ಅರಬ್ ಕ್ರಾಂತಿ ಟ್ಯುನೇಷಿಯಾದಲ್ಲಿ ಶುರುವಾಯಿತು. ಹಾಗೆ ಯಮನ್ ವರೆಗೆ ಅದು ಬಂತು ನೋಡಿ. ಆ ಸಂದರ್ಭದಲ್ಲಿ ಈ ಅಬ್ದುಲ್ಲಾ ಸಾಲೆಹ್ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದು ಆಗ ಸಾಲೆಹ್ ಪರ ಸೌದಿ UAEಗಳು ನಿಂತುಕೊಂಡು, ಹಾಗೆ ಈ ಅರಬ್ ಸ್ಪ್ರಿಂಗ್ಗೆ ಬೇಕಾದ ನೀರು ಗೊಬ್ಬರ ಎಲ್ಲವನ್ನ ಹಾಕ್ತಾ ಬಂದ ಇರಾನ್ ಅಲ್ಲಿನ ಝೈದಿ ಶಿಯಾ ಪಂಗಡದ ಬೆಂಬಲಕ್ಕೆ ನಿಂತುಕೊಳ್ತು. ಝೈದಿ ಶಿಯಾಗಳ ಗುಂಪನ್ನೇ ಈಗ ಹೌತಿಗಳು ಅಂತ ಕರೆಯಲಾಗ್ತಾ ಇದೆ. ಅವರಿಗೆ ಬೇಕಾದ ಆಯುಧ, ಹಣಕಾಸಿನ ನೆರವನ್ನ ಇರಾನ್ ಕೊಡ್ತಾ ಹೋಯ್ತು. ಈ ಮಧ್ಯೆ ಅಲ್ ಸಲೇಹ್ ಅವರ ಕೊಲೆ ಕೂಡ ನಡೆದು ಹೋಯ್ತು. ಹೌತಿಗಳ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಯ್ತು. ಅವರು ಸನಾ ನಗರವನ್ನ ತಮ್ಮ ಕೈಗೆ ತಗೊಂಡ್ರು. ಈಗ ಅಬ್ದುಲ್ ಮಾಲಿಕ್ ಅಲ್ ಹೌತಿ ಯಮನ್ನ ಸ್ವಯಂ ಘೋಷಿತ ನಾಯಕನಾಗಿದ್ದಾನೆ. ಈ ಸರ್ಕಾರಕ್ಕೆ ಅಕ್ಕಪಕ್ಕದ ಅರಬ್ ದೇಶಗಳ ಬೆಂಬಲ ಇಲ್ಲ, ಅಮೆರಿಕದ ಬೆಂಬಲವೂ ಇಲ್ಲ. ಹೀಗಾಗಿ ವಿಶ್ವ ಸಮುದಾಯ ಕೂಡ ಇವರ ಸರ್ಕಾರವನ್ನ ಅಧಿಕೃತ ಅಂತ ಒಪ್ಪಿಲ್ಲ. ಇವರು ಜಗತ್ತಿನ ದೃಷ್ಟಿಯಲ್ಲಿ ಬಂಡುಕೋರರು. ಆದ್ರೆ ಇರಾನ್ ಈ ಹೌತಿಗಳನ್ನ ಇವತ್ತಿಗೂ ಕೂಡ ಬೆಂಬಲಿಸ್ತಾ ಇದೆ. ಅವರ ಎಲ್ಲ ದೇಖರೇಖೆಗಳನ್ನ, ಅವರಿಗೆ ಬೇಕಾದ ಆಯುಧಗಳನ್ನ, ಹಣವನ್ನ ಇರಾನ್ ಕೊಡುತ್ತೆ. ಅವರು ಯಾವಾಗ ಏನು ಮಾಡಬೇಕು ಅನ್ನೋ ಆದೇಶವನ್ನು ಕೂಡ ಇರಾನ್ನೇ ಕೊಡ್ತಾ ಹೋಗುತ್ತೆ. ಕಳೆದ 2023 ಅಕ್ಟೋಬರ್ 7ನೇ ತಾರೀಕು ಇಸ್ರೇಲಿನ ಮೇಲೆ ಹಮಾಸ್ ಉಗ್ರರು ದಾಳಿ ಮಾಡಿದ ಮೇಲೆ ಇಸ್ರೇಲ್ ಹಮಾಸ್ ಮೇಲೆ ಪ್ರತೀಕಾರಕ್ಕೆ ನಿಂತುಕೊಳ್ತಲ್ಲ, ಆ ಸಂದರ್ಭದಲ್ಲಿ ಹೌತಿಗಳು ಕೂಡ ಇಸ್ರೇಲ್ ವಿರುದ್ಧ ಸಮರವನ್ನ ಸಾರಿದ್ರು. ಈ ಯಮನ್ ಅನ್ನೋ ದೇಶ ಇದೆ ನೋಡಿ, ಇದು ಕೆಂಪು ಸಮುದ್ರದ ದಡದಲ್ಲಿದೆ. ಇವತ್ತು ಜಗತ್ತಿನ ಒಟ್ಟು ಅಂತಾರಾಷ್ಟ್ರೀಯ ವ್ಯಾಪಾರ ಏನಿದೆ ಅದರಲ್ಲಿ 12% ಈ ಕೆಂಪು ಸಮುದ್ರ ಬಾಬ್ ಅಲ್ ಮಂದಾಬ್ ಸ್ಟ್ರೈಟ್ ಮೂಲಕವೇ ನಡಿಬೇಕು. ಇಲ್ಲಿ ನಾವು ಇಸ್ರೇಲ್ಗೆ ಯಾವ ವ್ಯಾಪಾರಿ ಹಡಗುಗಳು ಹೋಗೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿದ ಹೌತಿಗಳು ಬರೀ ಇಸ್ರೇಲ್ ಮಾತ್ರ ಅಲ್ಲ, ಆ ಮಾರ್ಗವಾಗಿ ಸಂಚರಿಸುವ ಎಲ್ಲ ಹಡಗುಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಿಂದ ಜಾಗತಿಕ ವ್ಯಾಪಾರಕ್ಕೆ ಸಮಸ್ಯೆ ಉಂಟಾಗೋದಕ್ಕೆ ಶುರುವಾಯಿತು. ಕಳೆದ 1.5 ವರ್ಷದಲ್ಲಿ ಸುಮಾರು 145ಕ್ಕೂ ಹೆಚ್ಚು ವ್ಯಾಪಾರಿ ಹಡಗುಗಳ ಮೇಲೆ ಈ ಹೌತಿಗಳು ಗೈಡೆಡ್
ಸ್ಕಡ್ ಮಿಸೈಲ್ಗಳ ಮೂಲಕ ದಾಳಿ ಮಾಡಿದ್ದಾರೆ. ಅದರಲ್ಲಿ ಬಹುತೇಕ ಹಡಗುಗಳಿಗೂ ಇಸ್ರೇಲಿಗೂ ಯಾವ ಸಂಬಂಧನೂ ಇಲ್ಲ. ಇನ್ನು ಈ ಕೆಂಪು ಸಮುದ್ರ ಅನ್ನೋದು ಅತಿ ದೊಡ್ಡ ವ್ಯಾಪಾರಿ ಮಾರ್ಗ ಕೂಡ ಆಗಿರೋದ್ರಿಂದ ಅಲ್ಲಿ ಹೌತಿಗಳ ಜೊತೆ ಸೊಮಾಲಿಯಾದ ಕಡಲ್ಗಳ್ಳರ ಕಾಟ ಕೂಡ ಇರೋದ್ರಿಂದ ಈ ಭಾಗದಲ್ಲಿ ಅಮೆರಿಕ ಹಾಗೂ ಬ್ರಿಟಿಷ್ ಯುದ್ಧ ನೌಕೆಗಳ ಗಸ್ತೂ ಇರುತ್ತೆ. ಇಲ್ಲಿ ಅಮೆರಿಕ USS ಹ್ಯಾರಿ ಎಸ್ ಟ್ರೂಮನ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ನ ಹಡಗುಗಳನ್ನು ನಿಯೋಜನೆ ಮಾಡಿದೆ. ಅವುಗಳ ಮೇಲೆ ಕೂಡ ಹೌತಿಗಳು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಇದುವರೆಗೆ ಸುಮಾರು 175ಕ್ಕೂ ಹೆಚ್ಚು ಕ್ಷಿಪಣಿ ಹಾಗೂ ಡ್ರೋನ್ಗಳು ಅಮೆರಿಕಾದ ಯುದ್ಧ ನೌಕೆಗಳ ಮೇಲೆ ದಾಳಿ ಮಾಡಿವೆ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಹೌತಿಗಳ ಕಾಟ ಇಲ್ಲಿ ತೀವ್ರವಾದ ಕಾರಣದಿಂದ ಈ ಮಾರ್ಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳ ಇನ್ಶೂರೆನ್ಸ್ ಮೊತ್ತ ಹೆಚ್ಚಾಗ್ತಾ ಹೋಯಿತು. ಇನ್ನು ಒಂದಷ್ಟು ಹಡಗುಗಳು ಈ ಮಾರ್ಗವನ್ನೇ ಬಿಟ್ಟು ಆಫ್ರಿಕಾನ ಸುತ್ತ ಹಾಕೊಂಡು ಬರೋದಕ್ಕೆ ಶುರು ಮಾಡಿದ್ವು. ಹಾಗೆ ಮಾಡಿದ್ರೆ ವ್ಯಾಪಾರಿ ಹಡಗುಗಳ ಪ್ರಯಾಣಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ, ಹಾಗೆ ಸಾಗಾಣಿಕೆಯ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಇದರ ಹೊರೆ ನಾನಾ ದೇಶಗಳ ಗ್ರಾಹಕರ ಮೇಲೆ ಬೀಳ್ತಾ ಹೋಗುತ್ತೆ ಮತ್ತು ಸಮುದ್ರ ವ್ಯಾಪಾರವನ್ನ ಇದು ಕಠಿಣಗೊಳಿಸುತ್ತೆ. ಹೀಗಾಗಿ ಅಮೆರಿಕ ಈ ಹೌತಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಬಂತು. ಒಂದಷ್ಟು ದಾಳಿಗಳನ್ನ ಈ ಹಿಂದೆ ಕೂಡ ಮಾಡ್ತು, ಆದರೆ ನಿರೀಕ್ಷಿತ ಪ್ರಮಾಣದ ಮತ್ತು ಅಗತ್ಯವಿರುವಷ್ಟು ದಾಳಿಗಳನ್ನು ಬಿಡನ್ ನೇತೃತ್ವದ ಅಮೆರಿಕ ಈ ಹಿಂದೆ ಮಾಡೋದಕ್ಕೆ ಹೋಗಲಿಲ್ಲ. ಆದರೆ ಈಗ ಡೊನಾಲ್ಡ್ ಟ್ರಂಪ್ ಹೌತಿಗಳ ಮೇಲೆ ಮುರ್ಕೊಂಡು ಬಿದ್ದಿದ್ದಾರೆ. ಹೌತಿಗಳು ಕೆಂಪು ಸಮುದ್ರದ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳ ಮೇಲೆ ಇನ್ನು ಮುಂದೆ ದಾಳಿ ಮಾಡೋದಿಲ್ಲ ಅನ್ನೋ ಭರವಸೆಯನ್ನ ಕೊಟ್ಟರೆ ಮಾತ್ರ ನಾವು ನಮ್ಮ ದಾಳಿಯನ್ನ ನಿಲ್ಲಿಸ್ತೀವಿ, ಇಲ್ಲದೇ ಇದ್ರೆ ದಾಳಿ ಹೀಗೆ ಮುಂದುವರಿಯುತ್ತೆ. ನಿರ್ಣಾಯಕ ಹಂತದವರೆಗೆ ಅಂದರೆ ಹೌತಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವವರೆಗೆ ನಮ್ಮ ದಾಳಿ ಮುಂದುವರಿಯುತ್ತೆ ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಹೇಳಿದ್ದಾರೆ. ಹಾಗೆ ಹೌತಿಗಳು ಇರಾನಿನ ಬೆಂಬಲ ಇಲ್ಲದೇ ಇದ್ರೆ ಈ ಭಾಗದಲ್ಲಿ ಇಷ್ಟೆಲ್ಲ ಹಾರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನಾದರೂ ಕೂಡ ಇರಾನ್ ಹೌತಿಗಳಿಗೆ ಕೊಡೋ ಬೆಂಬಲವನ್ನು ನಿಲ್ಲಿಸಬೇಕು. ಹಾಗಲ್ಲದೆ ಇದ್ರೆ ಈ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳ ಮೇಲೆ ನಡೆಯುವ ದಾಳಿಗಳಿಗೆ ಇರಾನ್ ಅನ್ನ ಹೊಣೆಯನ್ನಾಗಿ ಮಾಡಲಾಗುತ್ತೆ ಅಂತ ಕೂಡ ರೂಬಿಯೋ ಇರಾನಿಗೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅಮೆರಿಕದ ಈ ಆರೋಪಗಳನ್ನು ಇರಾನ್ ನಿರಾಕರಿಸಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ನ ಮುಖ್ಯಸ್ಥ ಜನರಲ್ ಹುಸೇನ್ ಸಲಾಮಿ ಹೌತಿಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಶತ್ರುಗಳು ಬೆದರಿಕೆಯನ್ನು ಹೀಗೆ ಒಡ್ಡುತ್ತಾ ಹೋದರೆ ನಾವು ಕೂಡ ನಿರ್ಣಾಯಕ ಹಂತದಲ್ಲಿ ಅತ್ಯಂತ ವಿನಾಶಕಾರಿಯಾಗಿ ಪ್ರತಿಕ್ರಿಯಿಸಬೇಕಾಗತ್ತೆ ಅಂತ ಕೂಡ ಇರಾನ್ ಅಮೆರಿಕಾಗೆ ಮರು ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಕೂಡ ಈ ಕೂಡಲೇ ವೈಮಾನಿಕ ದಾಳಿಯನ್ನ ನಿಲ್ಲಿಸುವಂತೆ ಅಮೆರಿಕನ ಒತ್ತಾಯಿಸಿದ್ದಾರೆ. ಇನ್ನು ಹೌತಿಗಳು ಕೂಡ ಅಮೆರಿಕದ ದಾಳಿಗೆ ಪ್ರತಿದಾಳಿಯ ಮೂಲಕ ಉತ್ತರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಅಮೆರಿಕದ ಯುದ್ಧ ವಿಮಾನ ವಾಹಕ ಹಾಗೂ ಯುದ್ಧ ನೌಕೆಗಳನ್ನು ನಾಶ ಮಾಡಿದ್ದೀವಿ ಅಂತ ಹೌತಿಗಳು ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಒಂದು ಗ್ರಾಫಿಕ್ ವಿಡಿಯೋನ ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಇಲ್ಲದನ್ನ ಕಮ್ಯುನಿಟಿ ಗೈಡ್ಲೈನ್ಸ್ ನ ಕಾರಣಕ್ಕೆ ತೋರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಹಾಗೆ ಅವರು ಮಾಡಿದ ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಗಳನ್ನ ನಾವು ಸಮರ್ಥವಾಗಿ ನ್ಯೂಟ್ರಲೈಸ್ ಮಾಡಿದೀವಿ ಅಂತ ಕೂಡ ಅಮೆರಿಕ ಹೇಳಿಕೊಂಡಿದೆ. ಹೌತಿಗಳ 11 ಡ್ರೋನ್ಗಳನ್ನ ಹೊಡೆದು ಹಾಕಿರುವುದಾಗಿ ಅಮೆರಿಕ ಹೇಳ್ತಾ ಇದೆ. ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ಈಗ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗಿದೆ. ಗೆಳೆಯರೆ, ಇಲ್ಲಿ ಹೌತಿಗಳು ಯಮನ್ಗೆ ಮಾತ್ರ ಸೀಮಿತವಾಗಿದ್ರೆ ಅಲ್ಲಿ ಬಹುಶಃ ಯಾವ ಸಮಸ್ಯೆನೂ ಇರೋದಿಲ್ಲ. ಅದು ಕೇವಲ ಯಮನ್ನ ಕರ್ಮ ಅಂತ ಮಾತ್ರ ಅನ್ನಿಸ್ಕೊಳುತ್ತೆ. ಆದರೆ ಅಲ್ಲದಷ್ಟೇ ಆಗ್ತಾ ಇಲ್ಲ. ಈ ಹೌತಿಗಳು ಪಕ್ಕದಲ್ಲಿನ ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡ್ತಾರೆ. ಅರಾಮ್ಕೋಗೆ ಸೇರಿದ ತೈಲ ನಿಕ್ಷೇಪಗಳು, ಸಂಸ್ಕರಣಾ ಘಟಕಗಳನ್ನು ಗುರಿಯಾಗಿಸಿಕೊಂಡು ಮಿಸೈಲುಗಳು, ಡ್ರೋನುಗಳನ್ನು ಹಾರಿಸ್ತಾರೆ. ಇನ್ನು ಸುನ್ನಿ ಹಾಗೂ ಶಿಯಾ ಸಂಘರ್ಷ ಕೂಡ ಇಲ್ಲಿದೆ. ಇತ್ತೀಚೆಗೆ ಇಸ್ರೇಲಿನ ನೆಪ ಹೇಳ್ಕೊಂಡು ಕೆಂಪು ಸಮುದ್ರದ ವ್ಯಾಪಾರಿ ಮಾರ್ಗವನ್ನು ಕೂಡ ಇವರು ಡಿಸ್ಟರ್ಬ್ ಮಾಡ್ತಾ ಇರೋದು ಇಡೀ ಜಗತ್ತಿಗೆ ಸಮಸ್ಯೆಯಾಗಿ ಬದಲಾಗ್ತಾ ಇದೆ. ಹೀಗಾಗಿ ಅಮೆರಿಕ ಈಗ ಹೌತಿಗಳ ಮೇಲಿನ ದಾಳಿಯ ಪ್ರಮಾಣವನ್ನು ತೀವ್ರಗೊಳಿಸಿದೆ. ಇನ್ನು ಇಲ್ಲಿ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರಾಚ್ಯದ ಮೇಲಿನ ಹಿಡಿತವನ್ನು ಮತ್ತೆ ಸಾಧಿಸಬೇಕಿದೆ. ಅಲ್ಲಿನ ಶ್ರೀಮಂತ ಅರಬ್ ದೇಶಗಳಿಗೆ ನಾನು ಮತ್ತು ಅಮೆರಿಕ ನಿಮ್ಮ ಫ್ರೆಂಡ್ಸು ಅಂತ ಹೇಳ್ಕೋಬೇಕಾಗಿದೆ. ಅವರಲ್ಲಿ ಮತ್ತೆ ಭರವಸೆಯನ್ನು ಮೂಡಿಸಬೇಕಿದೆ. ಹಾಗೆ ಅಲ್ಲಿ ಭಾರತದಿಂದ ಅರಬ್ ದೇಶಗಳು ಹಾಗೂ ಇಸ್ರೇಲ್ ಮೂಲಕ ಯುರೋಪ್ ಮತ್ತು ಅಮೆರಿಕಾನ ತಲುಪುವ ಐಮೆಕ್ ಅಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ನ ಕೆಲಸ ಏನಿದೆ ಅದಕ್ಕೆ ವೇಗ ಸಿಗಬೇಕಿದೆ. ಈ ಮೂಲಕ ಅಮೆರಿಕಾಗೆ ಮತ್ತಷ್ಟು ಲಾಭ ಆಗಬೇಕಾಗಿದೆ. ಹಾಗೆ ಇಸ್ರೇಲಿನ ಹಿತಾಸಕ್ತಿಗಳನ್ನು ಕೂಡ ಅಮೆರಿಕ ಕಾಪಾಡಬೇಕಾಗಿದೆ. ಅದೆಲ್ಲ ಸಾಧ್ಯ ಆಗಬೇಕು ಅಂದ್ರೆ ಅರಬ್ ದೇಶಗಳಿಗೆ ಮತ್ತೆ ಅಮೆರಿಕಾದ ಮೇಲಿನ ನಂಬಿಕೆ ಹೆಚ್ಚಾಗಬೇಕು. ಶಿಯಾ ಸುನ್ನಿ ಜಗಳದಲ್ಲಿ ಸುನ್ನಿ ದೇಶಗಳ ಶಕ್ತಿ ಹೆಚ್ಚಾಗಬೇಕು. ಹಾಗೆ
ಇರಾನಿನ ಕಿತಾಪತಿ ಕಡಿಮೆ ಆಗಬೇಕು ಮತ್ತು ಹೌತಿಗಳನ್ನ ಮಟ್ಟ ಹಾಕಬೇಕು. ಇದರಿಂದ ಅಮೆರಿಕಾಗೆ ಲಾಭ ಇದೆ. ಈಗ ಅಮೆರಿಕ ಅದನ್ನು ಶುರು ಮಾಡಿದ ಹಾಗೆ ಕಾಣ್ತಾ ಇದೆ. ಇಲ್ಲಿ ಹೌತಿಗಳನ್ನ ಸಂಪೂರ್ಣವಾಗಿ ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಇನ್ನು ಅಮೆರಿಕಾಗೆ ಕೂಡ ಅದೇನು ಬೇಕಾಗಿಲ್ಲ. ಅಲ್ಲಿ ಈ ಹೌತಿಗಳ ಕಿತಾಪತಿ ಇದ್ರೇನೆ ಸೌದಿ ಅಂತಹ ದೇಶಗಳು ಮುಂದಿನ ದಿನಗಳಲ್ಲಿ ಕೂಡ ಅಮೆರಿಕಾದ ಮಾತು ಕೇಳ್ತಾ ಇರುತ್ತವೆ. ಹೀಗಾಗಿ ಕೇವಲ ಹೌತಿಗಳ ಶಕ್ತಿಯನ್ನ ಕಡಿಮೆ ಮಾಡೋ ಕೆಲಸವನ್ನ ಮಾತ್ರ ಅಮೆರಿಕ ಮಾಡ್ತಾ ಹೋಗ್ತಾ ಇದೆ. ಹೌತಿ ನಾಯಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿರುವುದಾಗಿ ಅಮೆರಿಕ ಹೇಳಿದೆ. ಆದರೆ ಯಾವೆಲ್ಲ ನಾಯಕರು ಸಾವಿಗೀಡಾಗಿದ್ದಾರೆ ಅನ್ನೋ ಬಗ್ಗೆ ಯಾವ ಮಾಹಿತಿಯನ್ನು ಹೊರಹಾಕಿಲ್ಲ. ಇನ್ನು ಹೌತಿಗಳು ಮಾತ್ರ ಮಹಿಳೆಯರು, ಮಕ್ಕಳು ಸೇರಿದ ಹಾಗೆ 53 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವುದಾಗಿ ಹೌತಿ ಹೆಲ್ತ್ ಮಿನಿಸ್ಟ್ರಿ ಪ್ರಕಟಣೆ ತಿಳಿಸಿದೆ. ಇದು ಇಲ್ಲಿಗೆ ಮುಗಿಯುತ್ತಾ ಅಥವಾ ಅಮೆರಿಕ ಜೊತೆ ಯಮನ್ ಪಡೆಗಳು ಸಂಘರ್ಷವನ್ನು ಮುಂದುವರಿಸುತ್ವಾ, ಇರಾನ್ನ ನಡೆಯಲ್ಲಿ ಏನಾಗಿರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇನ್ನು ಈ ದಾಳಿಯ ಬೆನ್ನಲ್ಲೇ ರಷ್ಯಾದ ವಿದೇಶಾಂಗ ಸಚಿವ ಲ್ಯಾವ್ರೋವ್ ಅಮೆರಿಕದ ವಿದೇಶಾಂಗ ಸಚಿವರ ಜೊತೆ ಮಾತುಕತೆಗಳನ್ನು ಮಾಡಿದ್ದಾರೆ. ಈ ಸಮಸ್ಯೆಯನ್ನ ಶಾಂತಿಯುತ ಮಾತುಕತೆಗಳ ಮೂಲಕ ಬಗೆಹರಿಸಿಕೊಳ್ಳೋದಕ್ಕೆ ಲ್ಯಾವ್ರೋವ್ ರೂಬಿಯೋಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಅಮೆರಿಕ ಎಷ್ಟು ಸೀರಿಯಸ್ ಆಗಿ ತಗೊಳ್ಳುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕು. ಇದು ಗೆಳೆಯರೆ, ಯಮನ್ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇರೋದರ ಹಿಂದಿನ ಕಾರಣಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.